ಅಯ್ಯೋ ಇವತ್ತು ಮಠ ಮಧ್ಯಾಹ್ನ ಆಕ್ಸಿಡೆಂಟ್ ಆಗ್ಬಿಡೋದಾ. ಎಲ್ರಿಗೂ ಬೆಳಗಿನ ಶುಭೋದಯ ಗುರು. ಇವತ್ತೇನಪ್ಪ ಅಂದರೆ ಬೆಳಗ್ಗೆ 5 ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಬೆಳಗ್ಗೆ 6 ಗಂಟೆಗೆ ಗಾಡಿ ಹಾಕಪ್ಪ ಅಂತಿದ್ರು. ನೆನ್ನೆ ಮಳೆ ಬಂದಿದ್ದ ಕಾರಣ ಫುಲ್ಲು ಗೊಂಡೆಗೆ ಹೋಗಿತ್ತು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಕ್ಲೀನಾಗಿ ತೊಳ್ಕೊಳ್ಳೋಣ ಅಂತ ತೊಳ್ಕೊಂಡು ಸ್ವಲ್ಪ ಒಳಗೂ ಗಲೀಜಾಗಿತ್ತು. ಕ್ಲೀನಾಗಿ ಒಳಗೆಲ್ಲ ಒರೆಸ್ಕೊಂಡು ಅಲ್ಲಿಂದ ಸೀದಾ ಬೆಳಗ್ಗೆ 6 ಗಂಟೆಗೆ ಕಂಪ್ನಿ ಹತ್ರಕ್ಕೆ ಬಂದೆ. ಕಂಪ್ನಿ ಹತ್ರಕ್ಕೆ ಬಂದುಬಿಟ್ಟು ಗಾಡಿಯಲ್ಲಿ ಹಾಕ್ಬಿಟ್ಟು ಗಾಡಿ ಕೊಟ್ಬಿಟ್ಟು ಹೋಗೋಣ ಅಂತ ಓಡೋಷ್ಟರಲ್ಲಿ ನವೀನ್ ಗಾಡಿನೂ ಹಾಕಪ್ಪ ಅಂದರು. ಸರಿ ಆಯಿತು ಅಂತೇಳ್ಬಿಟ್ಟು ಅವ್ನ ಗಾಡಿನೂ ತಗೊಬಿಟ್ಟು ಅವ್ನ ಗಾಡಿ ನ್ಯಾಮಿನೇಷನ್ಗೆ ಹಾಕ್ತೆ. ಇಬ್ಬರದು ಶೋಭನೆ, ಬಟ್ ಬೇರೆ ಬೇರೆ ಕಡೆ. ಸರಿ ಆಯಿತು ಅಂತೇಳ್ಬಿಟ್ಟು ಅವ್ನ ಗಾಡಿ ನಿಧಾನಕ್ಕೆ ರಿವರ್ಸ್ ಬಿಟ್ಬಿಟ್ಟು ಅಲ್ಲಿ ಗಾಡಿ ಹಾಕ್ಬಿಟ್ಟು ಅಲ್ಲಿಂದ ಶಿಸ್ತಾಗಿ ಓಡೋಕ್ಕೆ ಸ್ಟಾರ್ಟ್ ಮಾಡೋಣ ಅಂತೇಳ್ಬಿಟ್ಟು ಓಡೋಕ್ಕೆ ಸ್ಟಾರ್ಟ್ ಮಾಡಿದವನು ಸೀದಾ ಮನೆಗೆ ಬಂದು ಕ್ಲೀನಾಗಿ ರೆಡಿ ಆಗಿಬಿಟ್ಟು ಮತ್ತೆ ನನ್ನ ತಮ್ಮ ಗಾಡಿ ತಗೊಂಡಿದ್ದ. ಅವನ ಜೊತೆ ಸೀದಾ ಮತ್ತೆ ಬಂದಾನೆ. ಕಂಪ್ನಿ ಹತ್ರಕ್ಕೆ ಬಂದೆ. ನೋಡಿದ್ರೆ ಲೋಡ್ ಆಗಿತ್ತು. ಲೋಡ್ ಏನು ಜಾಸ್ತಿ ಇರಲಿಲ್ಲ. ನನಗಂತೂ ಫುಲ್ ಖುಷಿಯಾಗೋಯ್ತು. ಲೋಡ್ ಇವತ್ತೇನು ಜಾಸ್ತಿ ಇಲ್ಲ. ಸರಿ ಎಲ್ಲಿಗಪ್ಪ ಕೇಳೋಣ ಅಂತ ಹೋದರೆ ಜಿಗಣಿಗೆ ಅಂದರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಪೇಪರ್ ಎಲ್ಲ ಇಸ್ಕೊಬಿಟ್ಟು ಸೀದಾ ಬಿಟ್ಟವನೇ ಅನ್ಲೋಡಿಂಗ್ ಪಾಯಿಂಟಿಗೆ ಬಂದೆ. ಅನ್ಲೋಡಿಂಗ್ ಪಾಯಿಂಟಿಗೆ ಬಂದರೆ ನೋಡ್ರೆ ದೊಡ್ಡ ಗಾಡಿ ಅನ್ಲೋಡ್ ಆಯ್ತೈತೆ. ಅದಾದಮೇಲಪ್ಪ ಅಂದರು. ಸರಿ ಆಯ್ತು ಇನ್ನೇನು ಮಾಡೋಂಗಿಲ್ಲ ಅಂತೇಳ್ಬಿಟ್ಟು ನನ್ನ ಗಾಡಿ ಅಲ್ಲಿಗೆ ಹಾಕ್ಬಿಟ್ಟು ಇನ್ನೇನು ಮಾಡೋದು ಎಷ್ಟೊತ್ತಾಯ್ತದೆ ಅಂತೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಕೂತಿದ್ದೆ. ಅಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಗ್ಬಿಡ್ತು. ಮಳೆ ಸ್ಟಾರ್ಟ್ ಆದ್ರೆ ಅನ್ಲೋಡ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಸೀದಾ ಗಾಡಿ ತೊಗೊಂಡು ಒಳಕ್ಕೆ ಹಾಕ್ತಿದ್ರು. ಹೆಂಗೋ ನೆನಿಲಿಲ್ಲ ಗ್ಲಾಸು, ಅನ್ಲೋಡ್ ಮಾಡ್ಕೊಡ್ತಾರೆ ಅಂತೇಳ್ಬಿಟ್ಟು ಖುಷಿಯಿಂದ ಇದ್ದೆ. ಸರಿ ಆಯಿತು ಅಂತೇಳ್ಬಿಟ್ಟು ಅಲ್ಲಿಂದ ಅನ್ಲೋಡ್ ಮಾಡ್ಕೊಂಡು ಸೀದಾ ಬಿಟ್ಟವನೇ. ಆಫೀಸಲ್ಲಿ ಫೋನ್ ಮಾಡಿದ್ರು, ಹೋಗಪ್ಪ ಇದಕ್ಕೆ ಯೂನಿಟ್ 4ಗೆ ಅಂತೇಳ್ಬಿಟ್ಟು. ಸರಿ ಆಯಿತು ಅಂತೇಳ್ಬಿಟ್ಟು ಯೂನಿಟ್ 4ಗೆ ಹೋಗೋಣ ಅಂತ ನೋಡ್ರೆ ಭಯಂಕರ ಆಕ್ಸಿಡೆಂಟ್ ಗುರು. ಎಲ್ಲರಿಗೂ ಹೇಳೋದಿಷ್ಟೇ, ರೋಡಲ್ಲಿ ಹೋಗ್ಬೇಕಾದ್ರೆ ಆದಷ್ಟು ಕ್ಲೀನಾಗಿ ಹೋಗಿ ನೋಡ್ಕೊಂಡು ಹೋಗಿ. ಈ ಥರ ಆದ್ರೆ ಸುಮ್ಮನೆ ತೊಂದರೆ. ಆಟೋದವ್ರಿಗೆ ಸ್ವಲ್ಪ ಏಟಾಗಿತ್ತು, ಆಟೋಗೂ ಕಾರ್ಗೂ ಆಗಿತ್ತು. ಸರಿ ಇಳಿದ್ಬಿಟ್ಟು ಏನಾಗೈತೆ ಅಂತ ನೋಡೋಣ ಅಂತ ಹೋದೆ. ಎಲ್ಲರೂ ಸೇಫಾಗಿದ್ದರು, ಬಟ್ ಗಾಡಿಗಳು ಡ್ಯಾಮೇಜ್ ಆಗಿದ್ದು. ಹಂಗಾಗಿ ಎಲ್ಲರಿಗೂ ಹೇಳೋದು ಒಂದೇ, ದಯವಿಟ್ಟು ಎಲ್ಲರೂ ಹುಷಾರಾಗಿ ಗಾಡಿ ಓಡಿಸಿ. ಸರಿ ಆಯಿತು ಅಂತೇಳ್ಬಿಟ್ಟು ಇದೆಲ್ಲ ನೋಡ್ಕೊಂಡು ಸೀದಾ ಅಲ್ಲಿಂದ ಯೂನಿಟ್ 4ಗೆ ಬಂದುಬಿಟ್ಟು ಅಲ್ಲಿಂದ ಕ್ಲೀನಾಗಿ ಲೋಡ್ ಮಾಡಿಕೊಂಡು ಬಿಟ್ಟೆ. ಸೀದಾ ಬಿಟ್ಟವನೇ ಕಂಪ್ನಿ ಹತ್ರಕ್ಕೆ ಹೋಗೋಣ ಅಂತೇಳ್ಬಿಟ್ಟು ಹೊರಟೆ. ಸೀದಾ ಕಂಪ್ನಿ ಹತ್ರಕ್ಕೆ ಹೊರಟ್ಬಿಟ್ಟು ಅಲ್ಲೆಲ್ಲ ಕ್ಲೀನಾಗಿ ಅನ್ಲೋಡ್ ಮಾಡ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಬರೋ ಅಷ್ಟರಲ್ಲಿ ಟೋಲ್ ಗೇಟ್ ಆಗಿತ್ತು. ಸರಿ ಆಯಿತು, ಟೋಲ್ ಎಲ್ಲ ಕ್ಲೀನಾಗಿ ದಾಟ್ಕೊಂಡು ಅನ್ಲೋಡ್ ಮಾಡ್ಕೊಂಡು ಸೀದಾ ಮನೆ ಕಡೆಗೆ ಹೊರಟೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ.